ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ಮುನಿರತ್ನ ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಮುನಿರತ್ನವರೇ, ನೀವು ದೇವ್ರ ಮೇಲೆ ಸಾಕಷ್ಟು ವಿಶ್ವಾಸವನ್ನು ಇಟ್ಕೊಂಡಿರೋ, ಧರ್ಮಸ್ಥಳವನ್ನು ಹೇಗೆ ನಂಬ್ತಿರೋ, ತಿರುಪತಿಯನ್ನು ಹೇಗೆ ನಂಬ್ತಿರೋ, ಅದೇ ರೀತಿ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ನಂಬ್ತಾರೆ. ಈಗ ಬಿಜೆಪಿ ಇದನ್ನು ಹೋರಾಟವಾಗಿ ರೂಪಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದೀರಿ ಸರ್? ಇದು ರಾಜಕೀಯದ ಹೋರಾಟ ಅಲ್ಲ, ಧರ್ಮದ ಹೋರಾಟ. ಹಿಂದೂ ಧರ್ಮನ ನಶಿಸೋಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಕೆಲವರು ಹುನ್ನಾರಕ್ಕೆ ಧರ್ಮನ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ಹೋರಾಟ ಇದು. ಯಾಕಂದರೆ ಕೆಲವು ಬೇರೆ ವಿದೇಶಗಳಿಂದ ಹಣ ತಂದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ, ಈ ಧರ್ಮಸ್ಥಳದ ಅಪಪ್ರಚಾರ ಮಾಡಿ ಇದನ್ನು ವಶಪಡಿಸ್ಕೊಳ್ಳಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟಗಾರರು ಏನು ಇದ್ದಾರೆ ಇವರು, ಈ ಬುರುಡೆ ಇಟ್ಕೊಂಡು. ಇವರು ನಿಜವಾಗಲೂ ಹೇಳಬೇಕಂದ್ರೆ ಇವರಂಥ ದೇಶದ್ರೋಹಿಗಳು ಯಾರೂ ಇಲ್ಲ. ಇವರು ಏನು ನಾವು ಟೆರರಿಸ್ಟ್ಗಳು ಅಂತ ಕರಿತೀವಿ, ಅದಕ್ಕಿಂತ ಹೆಚ್ಚು ಡೇಂಜರಸ್ ಯಾರು ಅಂತಂದರೆ ಈ ಬುರುಡೆ ಗ್ಯಾಂಗಲ್ಲಿ ಯಾರ್ಯಾರು ಸೇರಿದ್ದಾರೆ ಇವರೆಲ್ಲ ದೇಶದ್ರೋಹಿಗಳು. ಸರ್, ಈಗ ಸರ್ಕಾರ ಹೇಳ್ತಾ ಇದೆ, ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ NIA ಕೊಡೋ ಅವಶ್ಯಕತೆ ಇಲ್ಲ ಅಂತ. ನೀವು ಒಂದು ಕಡೆಗೆ ಹೋರಾಟ ಮಾಡ್ತೀವಿ, NIA ಕೊಡಬೇಕು ಅಂತ. ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರಿ ಸರ್? ಈಗ ಏನೂ ಆಗಲ್ಲ, ತಲೆ ಬುರುಡೆದು ಅವ್ರಿಗೇನು ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಾರೆ. ಆದರೂ ಕರ್ನಾಟಕ ನಮ್ಮ ಏನಿವತ್ತು ತನಿಖೆ ಮಾಡ್ತಾಯಿದ್ದಾರೆ SIT ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ NIA ಕೊಡಬೇಕು ಅನ್ನೋದು ಬರ್ಬೋದು. ಅವ್ರು ಸರಿಯಾದ ತನಿಖೆ ಮಾಡಿದ್ರೆ ಏನು ಇರಲ್ಲ. ನೋಡೋಣ ಎಲ್ಲಿಗೋಗಿ ನಿಲ್ಲತ್ತೆ. ಯಾಕೆಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ತಲೆ ಬುರುಡೆ ಸಿಕ್ಕಿದೆ, ಜಾಗ ತೋರಿಸಿದ್ದಾರೆ, ಅವ್ರನ್ನೇನೋ ಕರ್ಕೊಂಬಂದಿದ್ದಾರೆ, ಅವನು ಯಾರೋ ಯೂಟ್ಯೂಬರ್ ಏನೋ ಹೇಳಿಕೆ ಕೊಟ್ಟಿದ್ದಾನೆ, ಇವೆಲ್ಲದಕ್ಕಿಂತ ಒಂದು ವೇಳೆ ಇದೇನಾದರೂ ದೊಡ್ಡ ಮಟ್ಟದಲ್ಲಿ ಧರ್ಮದ ವಿಚಾರಕ್ಕೆ ಬಂದಾಗ ಭಾಳಷ್ಟು ಅಲ್ಲಕಲ್ಲೋಲಾಗಂಥದ್ದಿದೆ. ಯಾಕಂದರೆ ದಂಗೆ ಎದ್ದಿಲ್ಲ ಯಾರು, ಇನ್ನೂ ಏನೋ ನಡೀತಾ ಇದೆ, ನೋಡೋಣ, ತನಿಖೆ ಆಗ್ತಾಯಿದೆ ಅಂತಾರೆ. ದಂಗೆ ಹೇಳೋದಕ್ಕೆ ಮುಂಚೆ ಇದು ಸರಿಯಾದ ರೀತಿಯಲ್ಲಿ ಇದನ್ನು ಒಂದು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮೊದಲನೇದಾಗಿ ಇವರಂಥ ದೇಶದ್ರೋಹಿಗಳು ಯಾರೂ ಇಲ್ಲ. ಸರ್, ಫೈನಲಿ ಕೇವಲ ಧರ್ಮಸ್ಥಳ ಅಷ್ಟೇ ಅಲ್ಲ, ಧರ್ಮಸ್ಥಳದಲ್ಲಿ ಆರಂಭ ಮಾತ್ರ ಅನ್ನೋದು ಕೆಲವರು ಆರೋಪ ಮಾಡ್ತಾರೆ ಬಿಜೆಪಿಯವರು. ಹೀಗಾಗಿ ಸರಣಿಯಾಗಿ ನಿರಂತರವಾಗಿ ಸೀರಿಯಲ್ ಆಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇರುವಂಥದ್ದು ಆರೋಪ ಇದೆ. ಬಿಜೆಪಿ ಮತ್ತು ತಾವು ಇದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಾ? ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ. 1000 ವರ್ಷಗಳ ಹಿಂದೆ ಹೋದರೆ ಆವತ್ತು ದಾಳಿ ಮಾಡಿ ನಮ್ಮ ಧರ್ಮನ ನಶಿಸೋಗಂಗೆ ಮಾಡಿ ಬೇಲೂರು, ಹಳೆಬೀಡು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಆಳು, ಹಂಪಿ ಮಾಡಿದ್ರು. ಅದನ್ನು ಇವತ್ತು ಮಾಡೋಕ್ಕಾಗದೆ ಆ ಸಾಲಿನಲ್ಲಿ ಇವತ್ತು ಈ ರೀತಿ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಒಂದು ಲೆಕ್ಕದಲ್ಲಿ ಆವತ್ತು ಏನು ಅವರು ಮಾಡಿದರು, ಯಾರು ಮೊಘಲರು, ಅದನ್ನು ಇವತ್ತು ಇವರು ಮಾಡ್ತಾಯಿದ್ದಾರೆ. ಅಂದರೆ ಆವತ್ತು ಹೋರಾಟದಲ್ಲಿ ದೌರ್ಜನ್ಯದಿಂದ ಮಾಡಿದ್ರು, ಇವತ್ತು ನಮ್ಮ ಧರ್ಮದ ನಂಬಿಕೆಯನ್ನು ಕಳೆಯೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆವತ್ತು ಮೊಘಲರಿಗೂ ಇವತ್ತು ಇವ್ರು ಮಾಡ್ತಾ ಇರೋದಕ್ಕೆ ಏನೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಶಾಸಕರಂತ ಮುನಿರತ್ನ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪ್ರಮೋದ್, TV9 ಧರ್ಮಸ್ಥಳ.